सहनावतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामम् हार्दं स्वागतं व्याहरमि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र कः विषयः, तत्र पञ्चमो विषयः इदानीं विचारणीयः। प्रथमं तावत् श्री श्री स्वामिचरणानां प्रशस्तिश्लोकमेकं पठित्वा तेषाम् अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान सम्प्रदायविदो गुरून् नत्वा विशुद्धवेदान्तपरिभाषा प्रकाश्यते। अथ पंचमो विषयः सृष्टिप्रलयव्यवहारः। ಐದನೇ ವಿಷಯ ಯಾವುದು? ಸೃಷ್ಟಿ ಪ್ರಳಯ ವ್ಯವಹಾರ. ಇದು ಈ ಸೃಷ್ಟಿ ಪ್ರಳಯ ಅಂತಕ್ಕಂಥದ್ದು ಕೂಡ ವೇದಾಂತಗಳಲ್ಲಿ ಏನಾಗಿದೆ, ಪಾರಿಭಾಷಿಕ ಪದಗಳಾಗಿ ಇದು ಪ್ರಯೋಗವಾಗಿದೆ.
ಏನು ಈ ಪದಗಳು ಸೃಷ್ಟಿ ಸ್ಥಿತಿ ಪ್ರಳಯ ಮುಂತಾದವು. ಏನ್ ಹಾಗಂದ್ರೆ ಸೃಷ್ಟಿ ಸ್ಥಿತಿ ಪ್ರಳಯಗಳು ವೇದಾಂತಗಳಲ್ಲಿ ಪಾರಿಭಾಷಿಕವಾಗಿ ಪ್ರಯೋಗವಾಗಿದೆ ಅಂತಂದ್ರೆ ಅರ್ಥ ಇಷ್ಟೇ. ಅಂದ್ರೆ ನೀವು ಸೃಷ್ಟಿ ಸ್ಥಿತಿ ಪ್ರಳಯ ಅನ್ನುವುದಕ್ಕೆ ರೂಢ ಒಂದು ಅರ್ಥ, ರೂಢಾರ್ಥ ಏನಿದೆ, ಮತ್ತೆ ಪ್ರಪಂಚದ ರೂಢಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಏನು ಅರ್ಥ ಇದೆ ಆ ಅರ್ಥದಲ್ಲಿ ಏನಾಗಿದೆ, ವೇದಾಂತಗಳಲ್ಲಿ ಈ ಪದಗಳು ಬಳಕೆಯಾಗಿಲ್ಲ, ಬಳಸಲ್ಪಟ್ಟಿಲ್ಲ. ಇದು ವೇದಾಂತ ಪರಿಭಾಷೆ ಅಂತಕ್ಕಂಥದ್ದು ಹೇಳಿ ಅದಕ್ಕೆ ಏನು ಅರ್ಥ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ. ಯಾಕೆ ಸೃಷ್ಟಿ ಪ್ರಳಯ ವ್ಯವಹಾರವನ್ನು ಹೇಳೋದೇನ್ರಿ ಇದೆ, ಸೃಷ್ಟಿಯಾಗಿದೆ, ಎಲ್ಲ ಪುರಾಣಗಳು ಹೇಳ್ತಾ ಇವೆ, ಎಲ್ಲ ಧರ್ಮ ಗ್ರಂಥಗಳು ಹೇಳ್ತಾ ಇವೆ. ಏನಾಗಿದೆ, ಮೊಟ್ಟ ಮೊದಲು ಹಿರಣ್ಯಗರ್ಭ ಬ್ರಹ್ಮನಿಂದ ಸೃಷ್ಟಿ ಆಯಿತು, ಆಮೇಲಿಂದ ಮಹಾವಿಷ್ಣು ಇದ್ದಾನೆ, ಅದನ್ನೆಲ್ಲ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದಾನೆ, ಮತ್ತೆ ಪರಮೇಶ್ವರ ಅವನಲ್ಲಿ ಲೈವ್ ಆಗುತ್ತೆ. ಇದೇನಿದು ಎಲ್ಲ ಗೊತ್ತೇ ಇರ್ತಕ್ಕಂಥ. ಅಂದ್ರೆ ಈ ಅರ್ಥದಲ್ಲಿ ವೇದಾಂತಗಳಲ್ಲಿ ಈ ಒಂದು ಸೃಷ್ಟಿ ಪ್ರಳಯ ವ್ಯವಹಾರ ಅಂತ ಇದೆಯಲ್ಲ ಇವು ಹೇಳಲ್ಪಟ್ಟಿಲ್ಲ. ಮತ್ ಯಾವ ಅರ್ಥ ಹೇಳಲ್ಪಟ್ಟಿದೆ ಹಾಗಾದ್ರೆ? ಅದಕ್ಕೆ ನಾವು ಹೇಳ್ತಾ ಇದ್ದು ಇದು ವೇದಾಂತ ಪರಿಭಾಷೆಯಲ್ಲಿ ಇದಕ್ಕೇನರ್ಥ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರಲ್ಲ, ಅದಕ್ಕಾಗಿ ಈ ಗ್ರಂಥ ಪ್ರವೃತ್ತವಾಗಿದೆ. ಈ ಎಲ್ಲದರಲ್ಲೂ ಕೂಡ ವೇದಾಂತಗಳಲ್ಲಿ ಏನರ್ಥ ಇದಕ್ಕೆ ಅಷ್ಟೇ. ನಮಗೆ ಎಲ್ಲಿ ಪ್ರಕೃತ ಅಲ್ಲ, ಓಹೋ ತರ್ಕಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಯಾವುದಕ್ಕೆ ಸೃಷ್ಟಿ ಪ್ರಳಯ, ಮೀಮಾಂಸಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಒಂದಲ್ಲ ಹೇಳಿ, ಅದೆಲ್ಲ ತಾತ್ಪರ್ಯ. ವೇದಾಂತಗಳಲ್ಲಿ ಇದು ಯಾವ ಅರ್ಥದಲ್ಲಿ ಪ್ರಯುಕ್ತವಾಗಿದೆ ಅಂತಕ್ಕಂಥದ್ದು ಅರ್ಥ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ವಿಚಾರ ಮಾಡ್ತಾ ಇದ್ದೇನೆ. ಈಗ ಹಿಂದಿನ ಒಂದು ವಿಚಾರದಲ್ಲಿ ಬ್ರಹ್ಮಣೋ ಜಗತ್ಕಾರಣತ್ವ ವ್ಯವಹಾರ ಅಂತ ಹೇಳಿ, ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ, ಇವೆಲ್ಲವೂ ಏನು ವೇದಾಂತದ ಪಾರಿಭಾಷಿಕ ಪದಗಳು. ಅಲ್ಲೂ ಅಷ್ಟೇ, ಬ್ರಹ್ಮವು ಈ ಜಗತ್ತಿಗೆ ಕಾರಣವಾಗಿದೆ ಎಂದು ನಾವು ವ್ಯವಹಾರ ಮಾಡ್ತಾ ಇದ್ದೇವಲ್ಲ, ಅದು ವೇದಾಂತಗಳಲ್ಲಿ ಏನರ್ಥ ಅದಕ್ಕೆ ಅನ್ನುವುದನ್ನು ನಿರ್ಣಯ ಮಾಡಿದ್ರು. ಈಗ ಇಲ್ಲೂ ಕೂಡ ಸೃಷ್ಟಿ ಪ್ರಳಯ ವ್ಯವಹಾರ, ಸೃಷ್ಟಿ ಇದೆ, ಪ್ರಳಯ ಇದೆ, ಮತ್ತೆ ಉಪನಿಷತ್ತುಗಳಲ್ಲಿ ಅವು ಹೇಳಲ್ಪಟ್ಟಿವೆ. ಇಲ್ಲ ಅಂದ್ರೆ ಏನೋ ಬಿಟ್ಕೊಳ್ಬಹುದಾಗಿತ್ತು, ಹೇಳಲ್ಪಟ್ಟಿವೆ. ಅದು ಪ್ರತಿಯೊಂದು ಉಪನಿಷತ್ತುಗಳಲ್ಲಿಯೂ ಕೂಡ, ಉಪನಿಷತ್ತಿನಲ್ಲಿಯೂ ಕೂಡ ಈ ವಿಚಾರ ಹೇಳಲ್ಪಟ್ಟಿದೆ. ಅದಕ್ಕೆ ಏನರ್ಥ ಅಂದ್ರೆ ನಾವು ಆ ಭಾಗವನ್ನ ಹೋದ ವಾರ ನೋಡಿದ್ವಿ. ಇಷ್ಟೇ ಇದರ್ಥ. ಏನು ಅದನ್ನ ಮೊಟ್ಟ ಮೊದಲೇ ಸ್ವಾಮಿಪಾದರವರು ಹಾಕ್ಬಿಟ್ಟಿದ್ದಾರೆ ನೋಡಿ. ತದೇವಂ ಸೃಷ್ಟೇ ಪಾರಮಾರ್ಥಿಕತ್ವ ಅಭಾವಾದೇವ ಶ್ರುತಯ ಅನ್ಯಥಾ ಸೃಷ್ಟಿಂ ವರ್ಣಯಂತಿ. ಸೃಷ್ಟಿ ಪ್ರತಿಪಾದನಸ್ಯತೋ ಬ್ರಹ್ಮಾತ್ಮೈಕತ್ವ ಪ್ರತಿಪಾದನೋಪಾಯ ಮಾತ್ರತ್ವಾತ್ ನ ತತ್ರ ಏಕವಾಕ್ಯತಾ ಪ್ರದರ್ಶನೆ ತಾಸಾಂ ಆದರಃ ಇತಿ ಸ್ಥಿತಂ. ಏನಿದು ಎಲ್ಲ ಸೃಷ್ಟಿ ವ್ಯವಹಾರ, ಪ್ರಳಯ ವ್ಯವಹಾರ, ಇವೆಲ್ಲ ವ್ಯವಹಾರ ಇದೆಯಲ್ಲ, ಇದು ಯಾತಕ್ಕಾಗಿ ಬಂದಿದೆ ಅಂದರೆ ಬ್ರಹ್ಮಾತ್ಮೈಕತ್ವ ಪ್ರತಿಪಾದನೋಪಾಯ ಮಾತ್ರತ್ವ. ಬ್ರಹ್ಮಾತ್ಮೈಕತ್ವವನ್ನ ಅನುಭವ ಪರ್ಯಂತವಾಗಿ ಮತ್ತೆ ಆ ಒಂದು ಅನುಕೂಲವಾಗಿರ್ತಕ್ಕಂಥ ತರ್ಕದ ಮೂಲಕವೂ ಕೂಡ ಇದನ್ನ ತಿಳಿದುಕೊಂಡು ಅನುಭವದಲ್ಲಿ ತಂದುಕೊಳ್ಳುವುದಕ್ಕಾಗಿ ಉಪಾಯವಾಗಿ ಇದನ್ನು ಹೇಳಿದೆ. ಉಪಾಯ ಅಷ್ಟೇ ಇದು ಅಂತ ಹೇಳಿ, ಇದು ಎಲ್ಲ ಒಂದು ಪಾರಿಭಾಷಿಕವಾದ ಅರ್ಥ ಇದಕ್ಕೆ ಅಷ್ಟೇ. ಹಾಗಾಗಿ ಏನಾಗಿದೆ, ಏನು ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ತರಹ ಆ ಉತ್ಪತ್ತಿ ಕ್ರಮವನ್ನು ಹೇಳಿದ್ದಾರೆ ಅಷ್ಟೇ. ಯಾಕೆ ಇದರದ್ದೇನು ತಾತ್ಪರ್ಯ ಇಲ್ಲ.
ಇದು ಉಪಾಯದಿಂದ ಹೇಳಿರ್ತಕ್ಕಂಥದ್ದು. ಹೌದ್ ತಾನೆ? ಅದ್ರಲ್ಲೂ ಒಂದು ಕ್ರಮ ಇದೆ. ಈಗ ಏಣಿ ಇದೆ, ಅಟ್ಟಕ್ಕೆ ಹತ್ತಬೇಕು, ಅಲ್ಲ ಮಹಡಿ ಹತ್ತಬೇಕು, ಅಲ್ಲ ಅನಂತ ಮೇಲೆ ಹೋಗ್ಬೇಕು, ಏಣಿ ಹಾಕ್ಬೇಕು ಅಷ್ಟೇ. ಏಣಿ ಹಾಕ್ಬೇಕು ಅಂತಂದ್ರೆ ಉದ್ದಕ್ಕೂ ಜಾಗ ಇದೆ, ಎಲ್ಲಿ ಬೇಕಾದ್ರೂ ಹಾಕಿ ಎಲ್ಲಿ ಹಾಕಿದ್ರು ಅಲ್ಲಿಗೆ ಹೋಗುತ್ತೆ. ಹೀಗಿರೋವಾಗ ಮೊಟ್ಟ ಮೊದಲು ಇಲ್ಲಿ ಹಾಕಬೇಕು, ಮತ್ತೆ ಇಳಿಯುವಾಗ ಇಲ್ಲಿ ಹಾಕಬೇಕು ಅಂತ ಏನಾದರೂ ಇದೆಯಾ? ಏನಿಲ್ಲ. ಏನು ಆ ಅನುಕೂಲಕ್ಕೆ ತಕ್ಕಂತೆ ಮೇಲಕ್ಕೆ ಹೋಗ್ಬೇಕಷ್ಟೇ, ಅದು ತಾತ್ಪರ್ಯ. ಆ ಮೇಲಕ್ಕೆ ಹೋಗಬೇಕಾದರೆ ಹೇಗೆ ಅನುಕೂಲವೋ ಅದಕ್ಕೆ ತಕ್ಕಂತೆ ಇದನ್ನ ನಾವು ಅಲ್ಲಿ ಬೇಕಾದ್ರೂ ಇಡಬಹುದು, ಇಲ್ಲಿ ಬೇಕಾದ್ರೂ ಇಡಬಹುದು. ಇವತ್ತು ಇಲ್ಲಿ ಅನುಕೂಲವಾಗಿದೆ, ನಾಳೆ ಅನ್ನೊಂದು ಕಡೆ ಅನುಕೂಲವಾಗುತ್ತೆ. ಹೀಗೆ ಇದರಲ್ಲೇನು ಕ್ರಮ ಅಂತಕ್ಕಂಥದ್ದು, ಒಂದು ಕ್ರಮದಲ್ಲಿ ನಿಯಮ ಅಂತಕ್ಕಂಥದ್ದು ಇಲ್ಲ. ಯಾಕೆ? ಮೇಲೆ ಹತ್ತಿ ಹೋಗಬೇಕಾದದ್ದು ಅದು ತಾತ್ಪರ್ಯ ಅಷ್ಟೇ. ಇದೇನಿದು? ಏನಿ ಉಪಾಯ ಇದೆ. ಅದನ್ನ ಮನಗಂಡು ನಾವು ಎಲ್ಲ ವೇದಾಂತ ವಾಕ್ಯಗಳಿಗೂ ಕೂಡ ಈ ಸೃಷ್ಟಿ ಪರವಾಗಿರತಕ್ಕಂಥ, ಸೃಷ್ಟಿ ಪ್ರಳಯ ಪರವಾಗಿರತಕ್ಕಂಥ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ತನ್ಮೂಲಕ ಬ್ರಹ್ಮಾತ್ಮಕತ್ವ ಅನುಭವವನ್ನ ಪಡೆಯಬೇಕು ಅಂತ ತಾತ್ಪರ್ಯ. ಇದು ಈ ಹೋದ ಇಷ್ಟಾಗಿತ್ತು. ಇದಕ್ಕೆ ಈ ಸೂತ್ರ ಭಾಷೆಯಲ್ಲಿ ಎರಡು ಮುಖ್ಯ, ಒಂದು ಸೂತ್ರ ನಾವು ಅದನ್ನ ಅಧ್ಯಯನ ಮಾಡಿದ್ದೇವೆ. ಕಾರಣತ್ವೇನ ಆಕಾಶಾದಿಷು ಯಥಾ ವ್ಯಪರಿಷ್ಟೋಕ್ತೇ ಅಂತಕ್ಕಂಥದ್ದು ಆ ಸೂತ್ರದಲ್ಲಿ ಇದೆಲ್ಲ ವಿಚಾರ ಮಾಡಿದೆ. ಈ ಆಕಾಶಾದಿ ಕ್ರಮ ಹೇಗೆ ಎಂದು ವಿಚಾರ ಮಾಡಿ ಅದನ್ನೆಲ್ಲ ಹೇಳಾಗಿದೆ. ಈಗ ಅದನ್ನೇ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಪಾದರವರು. ಏನು? ಯದ್ಯಪಿ ಇದು 25ನೆಯ ಪುಟ ಈ ನನ್ನ ಪುಸ್ತಕದಲ್ಲಿ. ಸೃಷ್ಟಿ ಪ್ರಳಯ ವ್ಯವಹಾರ 5ನೇ ವಿಷಯ, ಅದರಲ್ಲಿ 25ನೇ ಪುಟ. ಯದ್ಯಪಿ ಏವಂ ಶ್ರುತೀನಾಂ ಆತ್ಮೈಕತ್ವ ಪ್ರತಿಪತ್ಯುಪಾಯ ಸಮರ್ಪಣ ಪರತ್ವೇನೈವ ಉತ್ಪತ್ತಿ ವಿಷಯಕಃ ಪ್ರಸ್ಥಾನ ಭೇದ ಕ್ರಮಾದಿದ್ವಾರಕೋ ವಿಪ್ರತಿಷೇಧಶ್ಚ ಶಕ್ಯ ಸಮಾಧಾನೋ ಮಾಯಾಜಾತಿವಾದೇ. ನೋಡಿ, ಈ ಶ್ರುತಿಗಳಲ್ಲಿ ನೀವೇನ್ ಹೇಳಿದ್ರಿ? ಆತ್ಮೈಕತ್ವವನ್ನ ತಿಳಿಸಿಕೊಡುವುದಕ್ಕೆ ಉಪಾಯವಾಗಿ ಈ ಎಲ್ಲ ಈ ಶ್ರುತಿಗಳು, ಸೃಷ್ಟಿ ಶ್ರುತಿ ಮತ್ತೆ ಇವೆಲ್ಲ ಬಂದಿವೆ. ಹಾಗಾಗಿ ಈ ಒಂದು ಉತ್ಪತ್ತಿ ವಿಷಯದಲ್ಲಿ ಪ್ರಸ್ಥಾನ ಭೇದ, ಒಂದೊಂದು ಕಡೆ ಒಂದೊಂದಾಗ ಏನು ಬರೀ ಉಪಾಯ ಅಷ್ಟೇ ಇದು. ಆದ್ದರಿಂದ ಒಂದು ಕಡೆ ಆ ಉಪಾಯನ ಮೊದಲಾಗಿ ಹೇಳಿದಾರ, ಇನ್ನೊಂದು ಉಪಾಯನ ಆಮೇಲೆ ಹೇಳಿ ಇರ್ಬೋದು. ಅದು ಪ್ರಕೃತ ಅಲ್ಲ. ಮತ್ತೆ ಕ್ರಮನೂ ಅಷ್ಟೇ. ಕ್ರಮನೂ ಕೂಡ ಏನು ಬೇರೆ ಬೇರೆಯಾಗಿ ಬೇರೆ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಇವಕ್ಕೆಲ್ಲಕ್ಕೂ ಕೂಡ ಸಮಾಧಾನ ಹೇಳಿದೆ. ಏನಂತ? ಯಾವುದು ಸಮಾಧಾನ? ಹಿಂದೆ ಹೇಳಿತ್ತದು ಮಾಯಾಜಾತಿವಾದಿ. ಏನು? ನಮಗೆ ಈ ಜಾತಿವಾದದಲ್ಲಿ ತಾತ್ಪರ್ಯ ಇಲ್ಲ. ಇದೇನಾಗಿದೆ? ಇದು ಸ್ವಪ್ನ ಸದೃಶ, ಮಾಯಾ ಸದೃಶ. ಹಾಗಾಗಿ ಮಾಯೆ ಅಂತ ಆದಾಗ ಅಲ್ಲಿ ಇಂಥದ್ದೇ ಇರಬೇಕು, ಯಾವ ಕ್ರಮನೂ ಇರೋದಿಲ್ಲ. ಮಾಯೆ ಅಂತ ಆಯ್ತು, ಏನ್ ಮಾಡ್ತಾರೆ? ಒಬ್ಬ ಬಂದ, ನಾನೇ ಸೃಷ್ಟಿ ಮಾಡ್ಬಿಟ್ಟ. ಎಲ್ಲಿ? ಆ ಒಂದು ವೇದಿಕೆ ಮೇಲೆ. ಆನೆ ಸೃಷ್ಟಿ ಮಾಡದ ಅಂತಂತಂದ್ರೆ ಈ ಆನೆಗೆ ಕಾಡೆಲ್ಲಿತ್ತು, ಅದು ಎಲ್ಲಿಂದ ಬಂತು? ಇವೆಲ್ಲ ಏನು? ಇವೆಲ್ಲ ಪ್ರಕೃತ ಅಲ್ಲ. ಏನು ಈಗ ಸೃಷ್ಟಿ ಮಾಡ್ದ ಅಷ್ಟೆ. ಆಮೆಯಿಂದ ಏನ್ ಮಾಡ್ದ? ಒಂದು ಇನ್ನೊಂದನ್ನೇನೋ ಸೃಷ್ಟಿ ಮಾಡ್ಬಿಟ್ಟ. ಇದು ಕ್ರಮ ಏನಾದ್ರು ಇದೆಯಾ? ಎಲ್ಲ ಕಣ್ರಿ, ಮೊದಲು ಇದನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು. ಎಲ್ಲ ಮಾಯ, ಅದು ಏನು ಅದಕ್ಕೇನು ಅರ್ಥವಿಲ್ಲ. ಹೀಗಾಗಿ
ಈ ಒಂದು ಮಾಯಾಜಾತಿವಾದದಲ್ಲಿ ಈ ಒಂದು ವಿಪ್ರತಿಷೇಧ ಅಂತ ಇದೆಯಲ್ಲ, ಇದಕ್ಕೆಲ್ಲ ಸಮಾಧಾನವನ್ನು ಹೇಳಬಹುದಾದರೂ ಕೂಡ ಮತ್ತೆ ಇನ್ನೊಂದು ಅನುಮೋದಿತಶ್ಚ ಅಯಂ ವಾದ ಕಂಠರವೇಣ ಶಾರೀರಕ ಕರ್ತ ಆತ್ಮನೈತೇವಂ ವಿಚಿತ್ತಾಕ್ಷಿ ಇತಿ ಸೂತ್ರೇ ವ್ಯಾಖ್ಯಾತಶ್ಚ ಭಾಷ್ಯಕೃತ ಸ್ವಪ್ನ ಮಾಯಾ ನಿದರ್ಶನ ಪೂರ್ವಕಂ. ಒಂದಾಯ್ತು. ಏನು? ಮಾಯಾಜಾತಿವಾದವನ್ನ ಹೇಳುವುದರಿಂದ ಇದಕ್ಕೆ ಸಮಾಧಾನವನ್ನು ಹೇಳಬಹುದಾದರೂ, ಮತ್ತು ಇನ್ನೊಂದು ಏನು? ಈ ಒಂದು ಮಾಯಾವಾದ ಅಂತ ಏನಿದೆ, ಆ ಒಂದು ಕ್ರಮದಲ್ಲಿ ವಿಪ್ರತಿಷೇಧ ಅಂತ ಏನಿದೆ, ಅದನ್ನ ಏನ್ ಮಾಡಿದ್ದಾರೆ? ಶಾರೀರಕ ಕರ್ತೃವಾಗಿರತಕ್ಕಂತಹ ಭಗವಾನ್ ಬಾದರಾಯಣರು ಅನುಮೋದನೆ ಮಾಡಿದ್ದಾರೆ. ಅದನ್ನ ಇರ್ಬೋದ್ರಿ, ಪರವಾಗಿಲ್ಲ ಕಣ್ರಿ ಅಂತ ಅನುಮೋದನೆ ಮಾಡಿಬಿಟ್ಟಿದ್ದಾರೆ. ಎಲ್ಲಿ? ಆತ್ಮನಿಶ್ಚೈವಂ ವಿಚಿತ್ರಾಕ್ಷಿ ಎನ್ನುವ ತಮ್ಮ ಸೂತ್ರದಿಂದ. ಮತ್ತೆ ಮುಂದುವರಿದು ವ್ಯಾಖ್ಯಾತಶ್ಚ ಭಾಷ್ಯಕೃತ ಸ್ವಪ್ನ ಮಾಯಾ ನಿದರ್ಶನ ಪೂರ್ವಕಂ. ಮತ್ತೆ ಇದೇ ಸೂತ್ರಕ್ಕೆ ಭಗವಾನ್ ಬಾದರಾಯಣರು ರಚಿಸಿರತಕ್ಕಂತಹ ಈ ಆತ್ಮನಿಶ್ಚೈವಂ ವಿಚಿತ್ರಾಕ್ಷಿ ಎನ್ನುವ ಸೂತ್ರಕ್ಕೆ ಭಗವಾನ್ ಭಾಷ್ಯಕಾರ ಶಂಕರ ಭಗವತ್ಪಾದರು ಏನ್ ಹೇಳಿದ್ದಾರೆ? ಈ ಸೂತ್ರಕ್ಕೆ ಈ ಸ್ವಪ್ನ ಮಾಯಾ ನಿದರ್ಶನವನ್ನು ಕೊಡುವುದರ ಮೂಲಕ ಈ ಒಂದು ವಿಪ್ರತಿಷೇಧಕ್ಕೆ ಸಮಾಧಾನವನ್ನು ಹೇಳಿದ್ದಾರೆ. ಅಲ್ಲೇನಾಯ್ತು? ಮಾಯಾವಾದದಿಂದ ಇದಕ್ಕೆ ಸಮಾಧಾನ ಹೇಳಿದ್ರು, ಸೂತ್ರಕಾರರು ಇದನ್ನು ಒಪ್ಕೊಂಡಿದ್ರು, ಭಾಷ್ಯಕಾರರು ಇದನ್ನು ಹೇಳಿದ್ದಾರೆ. ಇಷ್ಟಾದರೂ ಕೂಡ, ತಥಾಪಿ ಹಾಗಿದ್ದರೂ ಕೂಡ ಏನಾಗಿದೆ? ಕ್ರಮಾದಿ ವಿಷಯಕಂ ವಿಗಾನಮಪಿ ಪರಿಷ್ಕೃತಮೇವ ಶಾರೀರಕ್ಕೆ ನ ವಿಯದ ಶ್ರುತೇವೆ ಇತ್ಯಾರಬ್ಧ. ನೋಡಿ, ಇಷ್ಟಾಯ್ತು. ಏನ್ ಹೇಳಿದ್ರು? ಈ ಮಾಯಾವಾದ ಕಣ್ರಿ ಇದು, ಸ್ವಪ್ನ ಸದೃಶ. ಇದ್ರಲ್ಲಿ ಯಾತಕ್ಕೆ ನೀವು ಕ್ರಮ ಹಿಡ್ಕೊಂಡು ಓದಾಡ್ತಾ ಇದ್ದೀರಾ? ಅದಾಗಬೇಕು, ಇದಾಗಬೇಕು, ಇಲ್ಲಿ ಇದನ್ನು ಹೇಳಿದ್ದಾರೆ, ಈ ಭೂತವನ್ನ ಹೇಳಿಲ್ಲ, ಯಾಕೆ ಒದ್ದಾಡ್ತಾ ಇದ್ದೀರಾ? ಇದೆಲ್ಲ ಸ್ವಪ್ನ ಸದೃಶ, ಮಾಯಾ ಸದೃಶ, ಬಿಟ್ಟಾಕಿ, ಇದ್ರಲ್ಲಿ ತಾತ್ಪರ್ಯ ಇಲ್ಲ ನಮಗೆ ಅಂತ ಹೇಳ್ತಾ ಇದೆ. ಮತ್ತೆ ಬಾದರಾಯಣರು ಕೂಡ ಇದನ್ನು ಹೇಳ್ತಾ ಇದ್ದಾರೆ, ಶಂಕರರು ಕೂಡ ಇದನ್ನು ಹೇಳಿದ್ದಾರೆ. ಇಷ್ಟಾದರೂ ಕೂಡ ಏನಾಗಿದೆ? ಬಿಟ್ಬಿಡುವುದಾಗಿತ್ತು ಅಲ್ಲಿಗೆ. ಆದರೆ ಶಾಸ್ತ್ರದಲ್ಲಿ ಬಿಟ್ಟಿಲ್ಲ. ಏನ್ ಮಾಡಿದ್ದಾರೆ? ಈ ಒಂದು ಕ್ರಮದ ವಿಷಯದಲ್ಲಿ ವಿಗಾನ ಇದೆಯಲ್ಲ, ಏನು? ಮೊದಲು ಆಕಾಶ ಸೃಷ್ಟಿ ಆಯ್ತಾ, ತೇಜಸ್ಸು ಸೃಷ್ಟಿ ಆಯ್ತಾ, ಇದು ಸೃಷ್ಟಿ ಆಯ್ತಾ, ಅದು ಸೃಷ್ಟಿ ಆಯ್ತಾ ಅಂತಕ್ಕಂಥ ಒಂದು ವಿಗಾನ. ಇದಕ್ಕೆಲ್ಲವೂ ಕೂಡ ಸಮರ್ಪಕವಾಗಿ ಪರಿಹಾರವನ್ನು ಹೇಳಿದ್ದಾರೆ. ನೋಡಿ, ಪರಿಹಾರ ಏನು ಹೇಳ್ಬೇಕಾದಿರ್ಲಿಲ್ಲ. ಯಾಕೆ? ಹೇಳಿದ್ರಲ್ಲ, ಅಯ್ಯಯ್ಯೋ ಇದೆಲ್ಲ ಸ್ವಪ್ನ ದೃಷ್ಟಿ, ಮಾಯಾ ದೃಷ್ಟಿಯಿಂದ ಹೇಳಿದ್ದು, ಇದರಲ್ಲಿ ಯಾವ ತಾತ್ಪರ್ಯವೂ ಕೂಡ ಉಪನಿಷತ್ತುಗಳಿಗೆ ಇಲ್ಲ ಅಂತ ಹೇಳಿದ್ರು. ಆಗ ಬಿಟ್ಬಿಡುವುದಾಗಿತ್ತು. ಆದರೆ ಇಷ್ಟು ಹೇಳಿದ್ದರೂ ಕೂಡ ಉಪನಿಷತ್ತು ಅದನ್ನ ಬಿಟ್ಟಿಲ್ಲ. ಮತ್ತೇನ್ ಮಾಡಿದ್ದಾರೆ? ಅದನ್ನೂ ಕೂಡ ಸಮರ್ಥನೆ ಮಾಡಿ ಹೇಳಿದ್ದಾರೆ. ಯಾವುದನ್ನ? ಈ ವಿಗಾನ ಇದೆಯಲ್ಲ, ವಿಪ್ರತಿಷೇಧ, ವಿಧವಾಗಿ ಹೇಳಿರ್ತಕ್ಕಂಥದ್ದು, ಇದನ್ನೂ ಕೂಡ ಸಮರ್ಥನೆ ಮಾಡಿ ಹೇಳಿದ್ದಾರೆ. ಅದು ಮುಖ್ಯ ಏನ್ರಿ? ಮಾಯಾವಾದ ತಾನೆ, ಇದು ಉಪಾಯ ತಾನೆ. ಉಪಾಯ ಹೇಗಾದ್ರೆ ಹೇಗಿದ್ ಬಿಡಿ ಅಂತ ಮೊದಲು ಹೇಳಿದ್ರು. ಅಷ್ಟು ಹೇಳ್ಬಿಟ್ಟು ಬಿಟ್ಬಿಡೋದಾಗಿತ್ತು. ಆದರೆ ಬಿಡ್ಲಿಲ್ಲ. ಆ ಹೇಳಿ ಮತ್ತೆ ಮುಂದುವರೆದು ನೋಡಿ, ಈಗ ಹೇಳ್ತಾ ಇದ್ದೇವೆ, ಈ ಒಂದು ವಿಗಾನ ಅಂತ ಇದೆಯಲ್ಲ, ಅದು ಕೂಡ ಸರಿಯಾಗಿದೆ, ಅದನ್ನೂ ಕೂಡ ನಾವು ಸಮರ್ಥಿಸಿ ತೋರಿಸುತ್ತೇವೆ ಅಂತ ಹೇಳಿ ಆ ವಿಗಾನವನ್ನೂ ಕೂಡ ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ನೋಡಿ, ಇದು ಹೆಚ್ಚುಗಾರಿಕೆ ಉಪನಿಷತ್ತುಗಳು. ಬಿಟ್ಬಿಡ್ಬೋದಾಗಿತ್ತು. ಮಾಯಾವಾದ ಇದು ಸ್ವಪ್ನ ಸದೃಶ, ಅದನ್ನೇನು ನೀವು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಆದರೆ ಹೇಳಿದ್ರು ಅದನ್ನ
ಮಾಯಾವಾದ ನಿಮ್ಮ ತಾತ್ಪರ್ಯ ಇಲ್ಲ ಅಂತ ಹೇಳಿ ಮತ್ತೆ ನೋಡಿ ಈಗ ಹೇಳ್ತಾ ಇದ್ದೇವೆ ಅದನ್ನೂ ಕೂಡ ನಾವು ಸಮರ್ಥಿಸಿ ತೋರಿಸುತ್ತೇವೆ. ಯಾವುದು ಈ ವಿಜ್ಞಾನವನ್ನ ಅಂತ ಹೇಳಿ ಅದನ್ನು ಮಾಡಿದ್ರು. ಎಲ್ಲಿ ನವ್ಯದ ಶ್ರುತೇ ನಾವು ನೋಡೋದಿಲ್ಲ. ಅಸ್ಥಿತು ಗೌಂಡ ಸಂಭವಾತ್ ಅಂತ ಇದೆಯಲ್ಲ ಈಗ ಅದರಲ್ಲಿ ಆ ಸೂತ್ರದಲ್ಲಿ ಅಲ್ಲಿಂದ ಮೊದಲುಗೊಂಡು ಈ ಒಂದು ಒಂದು 4 ಸೂತ್ರದಲ್ಲಿ ಎಲ್ಲವನ್ನು ವಿಚಾರ ಮಾಡಿದ್ರು, ಸಮರ್ಥನೆ ಮಾಡಿದ್ರು. ಏನು ಈ ವಿಜ್ಞಾನವನ್ನ. ಮತ್ತು ತಥಾ ಪ್ರಳಯ ಕ್ರಮೋಪಿ ಸೂತ್ರಿತ ಏವ ತೇನ ವಿಪರ್ಯಯೇನ ತು ಕ್ರಮೋತ ಉಪಪದ್ಯತೆ ಚ ಇತಿ. ಮತ್ತೆ ಸೃಷ್ಟಿಗಾಯ್ತು, ಸೃಷ್ಟಿಗೆ ವಿಜ್ಞಾನ. ಒಂದ್ ಕಡೆ ಆಕಾಶ, ಒಂದ್ ಕಡೆ ತೇಜಸ್ಸು, ಒಂದ್ ಕಡೆ ಭೂತ, ಒಂದ್ ಕಡೆ ಅಪ್ಪು ಹೀಗೆ ಹೇಳಿದ್ದಾರೆ ಅಂತ ಅದನ್ನು ಸಮಾಧಾನವನ್ನು ಸಮರ್ಥನೆ ಮಾಡಿದ್ರು. ಹೇಳಿದ್ರು ಹೌದು ಸರಿಯಾಗಿದೆ ಹೇಳಿದ್ದು ಅಂತ ಸಮರ್ಥನೆ ಮಾಡಿದ್ರು. ಯಾಕೆ ಅಂತಕ್ಕಂಥ ಕಾರಣವನ್ನು ಕೊಟ್ಟರು. ಅದೇ ರೀತಿ ಕೇವಲ ಸೃಷ್ಟಿಗೆ ಮಾತ್ರ ಅದನ್ನು ಸಮರ್ಥನೆ ಮಾಡಲಿಲ್ಲ, ಪ್ರಳಯಕ್ಕೂ ಸಮರ್ಥನೆ ಮಾಡಿದ್ರು. ಪ್ರಳಯ ಹೇಗಾಗುತ್ತೆ ಅದನ್ನೂ ಸಮರ್ಥನೆ ಮಾಡಿದ್ರು. ಅದೆಲ್ಲಿ ಸಮರ್ಥನೆ ಮಾಡಿದ್ರು ಅಂದ್ರೆ ವಿಪರ್ಯಯೇನ ತು ಕ್ರಮೋತೋಪಪದ್ಯತೆ ಚ ಎನ್ನುವ ಶಾರೀರಕ ಮೀಮಾಂಸಾ ಸೂತ್ರದಲ್ಲಿ. ಯಾರು? ಭಗವಾನ್ ಬಾದರಾಯಣ. ಮತ್ತು ಯುಕ್ತಂಚ ಏತತ್ ನಹಿ ಸ್ವಪ್ನೇಪಿ ದೃಷ್ಟೋ ಗೋವತ್ಸೋ ಸ್ವಮಾತು ಪೂರ್ವಮೇವ ಲಬ್ಧ ಜನ್ಮ ಇತಿ ಕಲ್ಪ್ಯತೆ ಕೇರಚಿತ್. ಯಾಕೆ ನಾವು ಸಮರ್ಥನೆ ಮಾಡಿದ್ದು? ಯಾತಕ್ಕೆ ನೀವೇ ಹೇಳಿದ್ರಲ್ರಿ ಸ್ವಪ್ನ ಸದೃಶ ಇದು, ಹೇಗೆ ಬೇಕಾದ್ರೂ ಬಾಯ ಸದೃಶ, ವಿಜ್ಞಾನ ಏನು ತೊಂದರೆ ಇಲ್ಲ, ನಿಯಮ ಏನಿಲ್ಲ. ಮಾಯ ಮಾಡುವಾಗ ಅನಿಯಮ ಇದೆಯಾ? ಇದನ್ನೇ ಮಾಯ ಫಸ್ಟ್ ಮೊದಲಿಗೆ ಇದನ್ನೇ ಸೃಷ್ಟಿ ಮಾಡಬೇಕು, ಅದನ್ನೇ ಮಾಡಬೇಕು ಅಂತಿದೆಯಾ? ಏನೂ ಇಲ್ಲ. ಹಾಗಾಗಿ ಏನಾಗಿದೆ, ಬಿಟ್ರು. ಆದರೂ ಕೂಡ ಬಿಡ್ಲಿಲ್ಲ, ಅದನ್ನು ಸಮರ್ಥನೆ ಮಾಡಿದ್ರು. ಯಾಕೆ ಸಮರ್ಥನೆ ಮಾಡಿದ್ರು? ಮುಂಚೆ ನೀವೇ ಹೇಳಿದ್ರಿ ಇದನ್ನೇನು ತಾತ್ಪರ್ಯ ಇಲ್ಲ ಕಣ್ರಿ ಅಂತ ಹೇಳ್ಬಿಟ್ಟು, ಈಗ ಹೇಳಿದ್ರಿ ಅದನ್ನು ಸಮರ್ಥನೆ ಮಾಡ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ನೋಡಪ್ಪ ಇಷ್ಟೇ, ಏನು ಈ ಸ್ವಪ್ನದೃಷ್ಟಿಯಲ್ಲಿ ಇದೆ ಅಂತ ಹೇಳಿದ್ವಿ ನಾವು. ಆದರೆ ಇವೆಲ್ಲವೂ ಕೂಡ ಸ್ವಪ್ನ ದೃಶ್ಯದಂತೆ ಕೇವಲ ತೋರಿಕೆಯದು ಅನ್ನುವುದು ನಮಗ್ ಗೊತ್ತಾಗೋದು ಯಾವಾಗ ಆ ಸ್ವಪ್ನ ಸ್ಥಾನದಿಂದ ಸ್ವಪ್ನಾವಸ್ಥೆಯಿಂದ ಹೊರಗೆ ಬಂದಾಗ ಅಷ್ಟೇ. ಹೊರಗೆ ಬಂದಾಗ ಹೊರಗೆ ಬರ್ತೀವಿ, ಜಾಗ್ರತೆಗೆ ಬರ್ತೀವಿ. ನಿದ್ರೆಗೆ ಹೋಗ್ತೀವಿ, ಅಲ್ಲೇನು ಗೊತ್ತಾಗೋದಿಲ್ಲ ಬಿಡಿ, ಅಲ್ಲೇನು ಗೊತ್ತಾಗೋದಿಲ್ಲ. ಇದು ಉಳಿದೆ ಅದು ಜಾಗ್ರತೆ. ಬಂದಾಗ ಗೊತ್ತಾಗತ್ತೆ, ಅಯ್ಯಯ್ಯೋ ಇದರಿಂದ ತಾತ್ಪರ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಸ್ವಪ್ನಾವಸ್ಥೆಯಲ್ಲಿಯೇ ಏನಾಗುತ್ತೆ, ಎಲ್ಲವೂ ಸತ್ಯ ಸತ್ಯ ಸತ್ಯ, 100ಕ್ಕೆ 100 ಸತ್ಯ ಸ್ವಪ್ನಾವಸ್ಥೆಯಲ್ಲಿ. ಆದ್ದರಿಂದ ಆ ಸ್ವಪ್ನಾವಸ್ಥೆಯಲ್ಲಿ, ಜಾಗೃತಾವಸ್ಥೆಯಲ್ಲಿ ನಾವು ಪದಾರ್ಥವನ್ನು ನೋಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸತ್ಯವೋ ಅಷ್ಟರ ಮಟ್ಟಿಗೆ ಸತ್ಯ. ಸ್ವಪ್ನಾವಸ್ಥೆಯಲ್ಲಿ ನಾವು ಪದಾರ್ಥವನ್ನು ನೋಡಿದಾಗ ಅದು ಇದೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಆದ್ದರಿಂದ ಇಲ್ಲಿ ನಾವು ಏನನ್ನ ಸಮರ್ಥನೆ ಮಾಡ್ತೇವೆಯೋ ಅಲ್ಲೂ ಕೂಡ ಸಮರ್ಥನೆ ಮಾಡಬೇಕು. ಯಾಕೆ? ಅದು ಕೂಡ ಒಂಥರ ಇದೇ ಅವಸ್ಥೆನೆ. ಅವೆಲ್ಲ ಸ್ವಪ್ನ ಸದೃಶ ಮಾಯಾ ಸದೃಶ ಮೇಲಿಂದ ಕಂಡ್ರಿ, ಯಾವಾಗ ಈಚೆಗೆ ಬಂದ ಮೇಲಿಂದ. ಆದ್ರೆ ಅಲ್ಲಿ ಆದ್ದರಿಂದ ಜಾಗೃತವೂ ಅಷ್ಟೇ. ಆದ್ದರಿಂದ ಜಾಗೃತಿನಲ್ಲಿ ನಾವು ಸಮಾಧಾನ ಹೇಳಿದ್ದೇವೆ, ಸ್ವಪ್ನದಲ್ಲೂ ಸಮಾಧಾನ ಹೇಳ್ತೇವೆ ಅಷ್ಟೇ. ಏನದಕ್ಕೆ ಯಾಕೆ ಅಂತಂದ್ರೆ ನೋಡಿ, ಒಂದು ಕನಸು, ಆ ಕನಸಿನಲ್ಲಿ ಈ ಏನ್ ಹೇಳಿದ್ದಾನೆ, ಅವನು ಒಬ್ಬ ಒಂದು ಮನೆ, ಅದರಲ್ಲಿ ಹಸು ಕರು ಬೇಕಾದಷ್ಟು ಸಾಕೊಂಡಿದ್ದ. ಈ ಒಂದು ಕರು ಹಸು ಆ ಸ್ವಪ್ನದಲ್ಲಿ ಬಂತು, ಒಂದು ಕರು ಬಂತು. ಆ ಕರು ಬಂದಿದ್ದು
ಆ ಸ್ವಪ್ನದಲ್ಲಿ ಎಲ್ಲಾದರೂ ಕೂಡ ಓಹೋ ಆ ಒಂದು ಗೋವತ್ಸ ಆ ಹಸುವಿನ ಕರು ಈಗ ಬಂತು ಅಂತ ಎಲ್ಲಾದರೂ ಯಾವಾಗಲಾದ್ರೂ ಅವನಿಗೆ ಗೊತ್ತಾಗುತ್ತಾ? ಇಲ್ಲ ಇಲ್ಲ, ಈ ಕರು ಯಾವ್ದು ಗೊತ್ತೇ ಅಂತ ಇದು ಅಯ್ಯಯ್ಯೋ ನಮ್ ಕೊಟ್ಟಿಗೆದಲ್ಲಿ ಇದೆಯಲ್ಲ ಅದೇ ಕರು ಕಣ್ರಿ ಇದು ಅಂತ. ಇದು ಈ ಸ್ವಪ್ನಾವಸ್ಥೆಗೆ ಬರುವುದಕ್ಕಿಂತ ಮುಂಚೆ ಈ ಕರು ಇತ್ತು ಅಂತಕ್ಕಂಥ ಭಾವನೆ ಎಲ್ಲಾದ್ರೂ ಬರುತ್ತಾ ಅವನಿಗೆ? ಅದು ಬಂದಾಗ ಇವನು ಕೊಟ್ಟಿಗೆದಿರೋ ಕರು ಇಲ್ಲವೇ ಇಲ್ಲ. ಆಗ ಸತ್ಯವಾಗಿರ್ತಕ್ಕಂಥದ್ದು ಯಾವ ಕರು? ಆ ಸ್ವಪ್ನದಲ್ಲಿ ನೋಡ್ತಾ ಇದ್ದ ನೋಡಿ, ಅದೇ ಕರುವೇ ಸತ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಇದು ಸತ್ಯ ಅಲ್ಲ, ಇದು ಗೊತ್ತೇ ಇಲ್ಲ ಇದು. ಹೀಗೆ ಯಾರಿಗೂ ಕೂಡ ಸ್ವಪ್ನದಲ್ಲಿ ಕಂಡ ಒಂದು ಕರು ಇದೆಯಲ್ಲ ಅದು ಇಲ್ಲ ಕಣ್ರಿ, ಇದು ನಮ್ಮ ಮನೆ ನಲ್ಲಿ ಮುಂಚೆನೆ ಇದೆ, ನಮ್ಮ ಕೊಟ್ಟಿಗೆದಲ್ಲಿ ಇದೆ ಅಂತ ಏನಾದ್ರೂ ಅಭಿಪ್ರಾಯ ಬರೋದಕ್ಕೆ, ಕಲ್ಪನೆ ಮಾಡೋದಕ್ಕೂ ಸಾಧ್ಯನಾ? ಸಾಧ್ಯವೇ ಇಲ್ಲ. ಮತ್ತು ಸಪ್ರಯೋಜನಾಚ ಸೃಷ್ಟಿ ಪ್ರಳಯ ಕ್ರಮ ನಿರ್ಧಾರಣ. ಹೀಗಿರುವುದರಿಂದ ಈ ಸೃಷ್ಟಿ ಪ್ರಳಯದಲ್ಲಿ ಒಂದು ಕ್ರಮ ಅದು ನಿರ್ಧಾರ ಮಾಡಬೇಕಲ್ಲ, ಅದು ಸತ್ಪ್ರಯೋಜನ, ಅದು ಪ್ರಯೋಜನ ಉಳ್ಳದ್ದಾಗಿ ಇದೆ. ಯಾಕೆ? ಆ ಅವಸ್ಥೆಯಲ್ಲಿ ಅದು ಸತ್ಯ, ಈ ಅವಸ್ಥೆಯಲ್ಲಿ ಇದು ಸತ್ಯ. ಸತ್ಯ ಅಂತಕ್ಕಂಥದ್ದು ಎರಡೂ ಅವಸ್ಥೆಯಲ್ಲಿ ಸಮಾನವಾಗಿ ಇರತಕ್ಕಂಥದ್ದು. ಜಾಗೃತದಲ್ಲಿ ಇದೇ ಸತ್ಯ, ಸ್ವಪ್ನದಲ್ಲಿ ಅದೇ ಸತ್ಯ ಅಷ್ಟೇ. ಹಾಗಾಗಿ ಜಾಗೃತಿನಲ್ಲಿ ನಾವು ಏನನ್ನು ತೀರ್ಮಾನ ಮಾಡ್ತೇವೋ, ಸಮರ್ಥನೆ ಮಾಡ್ತೇವೋ ಅದನ್ನ ಸ್ವಪ್ನದಲ್ಲೂ ಮಾಡಬೇಕು. ಯಾಕೆ? ಅಲ್ಲೂ ಕೂಡ ಪದಾರ್ಥಗಳು ಸತ್ಯ ಇರುವ ಹಾಗೆ ಕಾಣ್ತಾ ಇದೆ. ಹೀಗೆ ಸಪ್ರಯೋಜನ ವಿಚಾರ ಹೇಗೆ ಮಾಡ್ತಾ ಇದ್ದಾರೆ ಅನ್ನತ್ತು ವಿಪ್ರತಿಷೇಧಾಭಾವಾತ್ ಪ್ರಮಾಣಂ ಶ್ರುತಿ. ಮತ್ತೆ ಈ ವಿಚಾರದಲ್ಲಿ ವಿಪ್ರತಿಷೇಧ ಅಭಾವಾತ್ ಏನು? ಸ್ವಪ್ನವು ಕೂಡ 100ಕ್ಕೆ 100ರಷ್ಟು ಸತ್ಯ. ಅಲ್ಲಿಯೂ ಕೂಡ ನಾವು ಎಲ್ಲವನ್ನೂ ಕೂಡ ಸಿದ್ಧ ಮಾಡಬೇಕು, ಸಮರ್ಥನೆ ಮಾಡಬೇಕು ಅಂತಕ್ಕಂಥದ್ದು ಈ ಶ್ರುತಿಗಳಲ್ಲಿ ಸಮಾನವಾಗಿದೆ. ಶ್ರುತಿಗಳಲ್ಲಿ ಈ ಸ್ವಪ್ನ ಸದೃಶ ಅಂತ ಹೇಳಿದ್ದಾರೆ, ಆದರೂ ಕೂಡ ಸ್ವಪ್ನಾವಸ್ಥೆಯಲ್ಲಿ ಅದು ಸುಳ್ಳು ಅಂತ ಎಲ್ಲೂ ಹೇಳಿಲ್ಲ. ಇತಿ ಮುಮುಕ್ಷೂಣಾಂ ಶ್ರದ್ಧೋತ್ಪಾದಕತ್ವಾತ್ ಕಾರ್ಯಸ್ಯ ಕಾರಣ ಅನನ್ಯತ್ವಾತ್ ತಸ್ಯ ತಸ್ಯ ಕಾರ್ಯಸ್ಯ ಸ್ವಕಾರಣೆ ಲಯ. ಇಷ್ಟ ಹೀಗೆ ಎಲ್ಲವೂ ಕೂಡ ಪ್ರಯೋಜನ ಸಹಿತವಾಗಿದೆ, ಪ್ರಯೋಜನ ಉಳ್ಳದ್ದಾಗಿದೆ. ಯಾವ ವಿಪ್ರತಿಷೇಧವೂ ಕೂಡ ಶ್ರುತಿಯಲ್ಲಿ ಶ್ರುತಿ ಪ್ರಮಾಣ ಎನ್ನುವುದರಲ್ಲಿ ಯಾವ ವಿಪ್ರತಿಷೇಧವೂ ಇಲ್ಲ. ಈಗ ಶ್ರುತಿಯು ಪ್ರಮಾಣ ಅಂತ ಹೇಳುವುದರಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದೆಯಾ ಯಾರಲ್ಲಾದರೂ? ಇಲ್ಲ. ಎಲ್ಲ ವೈದಿಕ ದರ್ಶನಗಳೂ ಕೂಡ ಏನು ವೈದಿಕ ದರ್ಶನಗಳು, ವೈದಿಕ ದರ್ಶನಗಳೂ ಕೂಡ ಶ್ರುತಿಯನ್ನ ಪ್ರಮಾಣವಾಗಿ ಸ್ವಕ್ಕೊರದಿಂದ ಒಪ್ಪಿವೆ. ಇಲ್ಲಿ ಏನು ವಿಪ್ರತಿಷೇಧ ಇಲ್ಲ. ಹಾಗಾಗಿ ಏನಾಗಿದೆ, ಈ ಮುಮುಕ್ಷುಗಳಿಗೆ ಒಂದು ಈ ಒಂದು ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ, ಶ್ರುತಿಗಳಲ್ಲಿ ಶ್ರದ್ಧೆಯನ್ನ ಉಂಟು ಮಾಡುವುದಕ್ಕೋಸ್ಕರ ಮತ್ತೆ ಏನ್ ಮಾಡಿದ್ದಾರೆ? ಕಾರ್ಯಸ್ಯ ಕಾರಣ ಅನನ್ಯತ್ವಾತ್, ಕಾರ್ಯಕ್ಕೂ ಕಾರಣಕ್ಕೂ ಯಾವ ಒಂದು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಅಂದ್ರೆ ಅನನ್ಯತ್ವ, ಅಂದ್ರೆ ಕಾರ್ಯಕ್ಕೆ ಕಾರಣಕ್ಕಿಂತ ಕಾರ್ಯ ಬೇರೆಯದಾಗಿದೆ ಅಂತಕ್ಕಂಥದ್ದು ಇಲ್ಲ, ಅನನ್ಯ ಕಾರ್ಯಕ್ರಮ. ಆದ್ದರಿಂದ ಏನಾಗುತ್ತೆ, ಆ ಎಲ್ಲ ಕಾರ್ಯಗಳೂ ಕೂಡ ತಮ್ಮ ತಮ್ಮ ಕಾರಣದಲ್ಲಿ ಲಯವಾಗುವುದು ಕಂಡಿದೆ. ಮಡಕೆ ಮಣ್ಣಲ್ಲಿ, ಸರ ಚಿನ್ನದಲ್ಲಿ, ಇನ್ನೊಂದು ಮತ್ತೆ ಮಂಚ ಕುರ್ಚಿ ಮೇಜು ಮರದಲ್ಲಿ, ಹೀಗೆ ಆ ಕಾರಣದಲ್ಲಿ ಲಯವಾಗುವುದು ಕಂಡಿದೆ.
ಹೀಗೆ ಏನಾಗಿದೆ, ಕ್ರಮಕ್ರಮೇಣ ಲಯ ಚಿಂತನೆಯನ್ನ ನೋಡಿ. ಈಗ ಏನಾಯ್ತು, ಮಡಕೆ ಮಣ್ಣಿನಲ್ಲಿ ಲಯವಾಯಿತು, ಮಣ್ಣು ಎಲ್ಲಿ ಲಯವಾಯಿತು, ಈ ಒಂದು ಆಕಾಶದಲ್ಲಿ ಲಯವಾಯಿತು, ಆಕಾಶ ಎಲ್ಲಿ ಲಯವಾಯಿತು, ಅದು ಒಂದು ಅವ್ಯಾಕೃತ ಲಯವಾಯಿತು. ಅವ್ಯಾಕೃತ ಎಲ್ಲಿಂದ ಬಂತು, ಅವ್ಯಾಕೃತ ಕೂಡ ಏನದು, ಅದು ಕೂಡ ಕಲ್ಪನಾ ಮಾತ್ರ. ಕಲ್ಪನಾ ಮಾತ್ರ ಅಂದ್ರೆ ಒಂದೇ, ಅವಿದ್ಯಾ ಪ್ರತಿಪಸ್ಥಾಪಿತ ಅಂತಂದ್ರೆ ಒಂದೇ. ಹೀಗೆ ಅವಿದ್ಯೆ, ಅವಿದ್ಯೆ ಯಾರಲ್ಲಿ, ಯಾವ ವಿಷಯದಲ್ಲಿ ಅವಿದ್ಯೆ ಅಂದ್ರೆ ಬ್ರಹ್ಮದ ವಿಷಯದಲ್ಲಿ. ಅಲ್ಲಿ ಎಲ್ಲಾಯ್ತು, ಈ ಮಡಕೆಯಿಂದ ಎಲ್ಲಿ ತನಕ ಬಂತು, ಬ್ರಹ್ಮದವರೆಗೆ ಬಂತು. ಇಲ್ಲಿ ಲೀನವಾಗಿದೆ, ಅದು ಅದ್ರ ಲೀನವಾಯಿತು, ಅದರಲ್ಲಿ ಅದರ ಕಾರಣದಲ್ಲಿ ಲೀನವಾಯಿತು, ಅದು ಅದರ ಕಾರಣದಲ್ಲಿ ಲೀನವಾಯಿತು. ಮತ್ತೆ ಕಟ್ಟ ಕಡೆಯ ಕಾರಣ ಯಾವುದು, ಬ್ರಹ್ಮ. ಎಲ್ಲವೂ ಕೂಡ ಬ್ರಹ್ಮದ. ಹೀಗೆ ಮೂಲ ಕಾರಣೇ ಈ ಕ್ರಮಕ್ರಮವಾಗಿ ಲಯ ಚಿಂತನೆಯನ್ನು ಮಾಡುವುದರ ಮೂಲಕ ಈ ಮೂಲ ಕಾರಣೇ, ಇದರ ಮೂಲ ಕಾರಣವಾಗಿರತಕ್ಕಂತಹ ಸರ್ವಸ್ಯ ಆತ್ಮಭೂತೆ ಬ್ರಹ್ಮಣಿ, ಎಲ್ಲದರ ಸ್ವರೂಪವಾಗಿರ್ತಕ್ಕಂತಹ ಬ್ರಹ್ಮದಲ್ಲಿ ಎಲ್ಲವೂ ಕೂಡ ಕಲೀಯತೆ, ಲಯವಾಗಿ ಬಿಡುತ್ತವೆ ಎಂದು ಬ್ರಹ್ಮಣ ಏವ ಸ್ವಾತ್ಮತ್ವ ಅವಧಾರಣೆ ಸೌಕರ್ಯ ಕಲ್ಪನಾಚ. ಹೀಗೆ ಈ ಒಂದು ಬ್ರಹ್ಮ ತನ್ನ ಸ್ವರೂಪವನ್ನ ತಿಳಿದುಕೊಳ್ಳುವುದರಲ್ಲಿ, ಸ್ವಾತ್ಮತ್ವ ಅವಧಾರಣೆ, ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದರಲ್ಲಿ ಯಾವುದದು, ಬ್ರಹ್ಮವೇ ಎಂಬುದಾಗಿ ತನ್ನ ಮೂಲ ಸ್ವರೂಪ ತಿಳಿದುಕೊಳ್ಳುವುದಕ್ಕೆ ಸೌಕರ್ಯವನ್ನ ಉಂಟು ಮಾಡುವುದಕ್ಕಾಗಿ ಯಾರಿಗಾಗಿ ಹೇಳಿದ್ದಾರಿದ್ದ, ಮಧ್ಯಮಾಧಿಕಾರಿನೋ ಅನುಗ್ರಹಿತ. ಉತ್ತಮಾಧಿಕಾರಿಗಳು ಇವೆಲ್ಲ ಬೇಕೇ ಇಲ್ಲ. ಮಧ್ಯಮಾಧಿಕಾರಿಗಳಿಗೆ ಅವರಿಗೆ ಉದ್ದೇಶ ಮಾಡಿ ಈ ಸೃಷ್ಟಿ ಸ್ಥಿತಿ ಮತ್ತೆ ಯಾಕಾಗಿದೆ, ಅದರ ಕ್ರಮ, ಮುಂಚೆ ವಿಧಾನ ಇದ್ರು ಪರವಾಗಿಲ್ಲ ಅಂತ ಹೇಳಿದ್ರು, ಈಗ ಎಲ್ಲ ವಿಧಾನ ಸರಿಯಾಗಿದೆ, ಎರಡನ್ನೂ ಕೂಡ ಸಮರ್ಥನೆ ಮಾಡಿದ್ದು. ಇವೆಲ್ಲ ಯಾತಕ್ಕೆ ಅಂದ್ರೆ ಆ ಒಂದು ಸರ್ವ ಕಾರಣವಾಗಿರತಕ್ಕಂತಹ ಬ್ರಹ್ಮವನ್ನ ತಾನೇ ಎಂಬುದಾಗಿ ಏಕತ್ವದಿಂದ, ಬ್ರಹ್ಮಾತ್ಮ ಏಕತ್ವದಿಂದ ಅನುಭವದಿಂದ ಅನುಭವಿಸಿ ತಿಳಿಯುವುದಕ್ಕೆ ಉಪಾಯವಾಗಿ ಇಷ್ಟನ್ನೆಲ್ಲ ಹೇಳಿದ್ರು. ಯಾರಿಗೋಸ್ಕರ, ಮಧ್ಯಮಾಧಿಕಾರಿಗಳಿಗೆ. ಅವ್ರಿಗೆ ನಿದರ್ಶನ ಹೇಳಿದ್ರೆ ಗೊತ್ತಾಗುತ್ತೆ, ಗೊತ್ತಾಗ್ಬೋದಿಲ್ಲ. ತತ್ವಮಸಿ ಅಂದ್ಬಿಟ್ಟು ಅವ್ರಿಗೇನು ಗೊತ್ತಾಗುತ್ತೆ, ಉತ್ತಮಾಧಿಕಾರಿಗಳಿಗೆ ಗೊತ್ತಾಗತ್ತೆ. ಇವರು ಮಧ್ಯಮಾಧಿಕಾರಿಗಳು ಹೇಳಿದ್ದಾರೆ. ಅತಃ ಕ್ರಮೋಪಿ ಜಿಜ್ಞಾಸು ಜನ ಬುದ್ಧಿ ವೈಷದ್ಯಮೇವ ಜಿಜ್ಞಾಸು ಜನ ಬುದ್ಧಿ ವೈಷದ್ಯಾಯ ಇಹ ನಿರೂಪ್ಯತೆ. ಜಿಜ್ಞಾಸು ಜನ ಬುದ್ಧಿ ವೈಷದ್ಯಾಯ. ಆದ್ದರಿಂದ ಈ ಕ್ರಮ ಇದೆಯಲ್ಲ, ಇದೂ ಕೂಡ ಜಿಜ್ಞಾಸು ಜನಗಳಿಗೆ ಬುದ್ಧಿ ವಿಕಾಸವಾದರೆ ಏನಾಗುತ್ತೆ, ಆ ಬ್ರಹ್ಮತತ್ವ ತಿಳಿದುಕೊಳ್ಳೋಕೆ ಸಮರ್ಥವಾಗುತ್ತೆ. ಅದಕ್ಕೋಸ್ಕರ ವೈಷದ್ಯಾಯ, ಅದಕ್ಕೋಸ್ಕರವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿದರು. ಮತ್ತೆ ತತ್ರ ಸೃಷ್ಟಿಕ್ರಮೇ ತಾವತ್ ವಿಶೇಷಚಿಂತಿತ ಅಂತರಾವಿಜ್ಞಾನ ಮನಸಿ ಕ್ರಮೇಣ ತಲ್ಲಿಂಗಾದಿತೇನ್ನ ವಿಶೇಷಾತ್. ಇನ್ನು ಈ ಸೃಷ್ಟಿಕ್ರಮದಲ್ಲಿ ಒಂದು ವಿಶೇಷವನ್ನು ಕೂಡ ಚಿಂತನೆ ಮಾಡಿದ್ದಾರೆ. ಏನು ಅಂತಂದ್ರೆ ನೋಡಿ, ಭೂತಗಳ ಸೃಷ್ಟಿ ಆಯಿತು, ಮತ್ತೆ ಭೂತಾಂತರಗಳ ಸೃಷ್ಟಿ ಆಯಿತು, ಮತ್ತೆ ಈ ಅಂತರ ವಿಜ್ಞಾನ ಮನಸ್ಸಿ, ಈ ವಿಜ್ಞಾನ ಮತ್ತು ಮನಸ್ಸು ಇವೆರಡೂ ಕೂಡ ಕ್ರಮೇಣ ಅವು ಕೂಡ ಏನಾಗಿದೆ, ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ವಿಚಾರ ಹೇಳಿಲ್ವಲ್ಲ ಉಪನಿಷತ್ನಲ್ಲಿ. ಬಿಟ್ಬಿಟ್ಟಿದೆ ಬರೀ ಭೂತದ ತಸ್ಮಾದ್ ವಾಯ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅಂತ ಹೇಳಿ ಎಲ್ಲ ಹೇಳಿದ್ರು. ಈ ವಿಜ್ಞಾನ ಎಲ್ಲಿ ಹೇಳಿದ್ರು ಅಂದ್ರೆ ಇದು ಸೂತ್ರ ಭಾಷೆ. ತತ್ರೈವ ಮುಕ್ತಂ
ಸೂತ್ರ ಭಾಷೆ ಚ ತತ್ರ ಏವಂ ಉಕ್ತಂ. ಸೂತ್ರ ಭಾಷೆಯಲ್ಲಿಯೂ ಕೂಡ ಇದನ್ನ ಈ ರೀತಿಯಾಗಿ ಹೇಳಿದ್ದಾರೆ. ಯಾವ ರೀತಿಯಾಗಿ? ಭೂತೋತ್ಪತ್ತಿ ಕ್ರಮೋ ನ ಕರಣೈ ವಿಶೇಷ್ಯತೆ. ಪ್ರಥಮಂ ಕರಣಾನಿ ಉತ್ಪದ್ಯಂತೆ ಚರಮಂ ಭೂತಾನಿ, ಪ್ರಥಮಂ ವಾ ಭೂತಾನಿ ಉತ್ಪದ್ಯಂತೆ ಚರಮಂ ವಾ ಕಾರಣಾನಿ ಇತಿ. ಸೂತ್ರ ಭಾಷ್ಯದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಏನಂತ? ಈ ಭೂತೋತ್ಪತ್ತಿ ಕ್ರಮ ಇದೆಯಲ್ಲ, ಆಕಾಶ, ವಾಯು, ಅಗ್ನಿ ಇವೆಲ್ಲ ಇದೆಯಲ್ಲ, ಭೂತೋತ್ಪತ್ತಿ ಕ್ರಮ. ಆಮೆಯಿಂದೇನು? ಆಮೆಯಿಂದ ಔಷಧಿ, ವನಸ್ಪತಿ, ಮನುಷ್ಯ, ಹೀಗೆಲ್ಲ ಇದೆಯಲ್ಲ. ಇವು ಕರಣೈ ನ ವಿಶೇಷತೆ. ಏನು? ಈ ಕರಣಗಳಿಂದ ಇದನ್ನೇನೂ ಕೂಡ ವಿಶೇಷಿಸಿ ಹೇಳಲಿಲ್ಲ. ಅದೇನು? ಕರಣವನ್ನೇ ಬೇರೆಯಾಗಿ ನೋಡಿ ಇದು ಉತ್ಪತ್ತಿ ಆಯಿತು, ಅದು ಉತ್ಪತ್ತಿ ಆಯ್ತು ಏನು ಹೇಳಿಲ್ಲ. ಮತ್ತೆ ಹೇಗೆ ಹೇಳಿದ್ದಾರೆ ಅಂದ್ರೆ, ಹೇಗೆ ಹೇಳಲಿಲ್ಲ ಅಂತಂದ್ರೆ ನೋಡಿ, ಪ್ರಥಮ ಮೊಟ್ಟ ಮೊದಲು ಕರಣ ಉತ್ಪತ್ತಿ ಆಯಿತು, ಆಮೇಲೆ ಭೂತಗಳು ಅಂತಾಗಲಿ, ಅಥವಾ ಮೊಟ್ಟ ಮೊದಲ ಭೂತಗಳು ಆಮೇಲೆ ಈ ಕರಣಗಳು ಅಂತಲಾಗಲಿ, ಅಲ್ಲಿ ಏನೇನಿದೆ? ನ ಕಾರಣೈ ಕಾರಣೈ ನ ವಿಶೇಷತೆ, ಕರಣೈ ನ ವಿಶೇಷತೆ. ಕರಣಗಳಿಂದ ಇದನ್ನು ವಿಶೇಷತೆ ಏನು ಹೇಳಿಲ್ಲ. ಯಾವುದನ್ನ? ಉತ್ಪತ್ತಿ ಭೂತಗಳನ್ನ. ಮತ್ತತ್ರ ತಾವತ್ ಕ್ರಿಯಾಯಾಮಿವ ವಸ್ತುನಿ ವಿಕಲ್ಪ ಸಂಭವಾತ್ ಸೃಷ್ಟಿ ಕ್ರಮಸ್ಯ ಅವಶ್ಯ ನಿರ್ಧಾರಣೀಯತ್ವೇ. ನೋಡಿ, ಇಲ್ಲೇನು ಹೇಳಿದ್ದಾರೆ ಸ್ವಾಮಿಪಾದರವರು? ಇಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಬಹುದು, ಆದರೆ ನಾವು ಅದನ್ನು ಮಾಡಕ್ ಹೋಗಿಲ್ಲ ಇಲ್ಲಿ. ಯಾಕೆ? ಈ ಪುಸ್ತಕ ಯಾವುದಿದು? ವಿಶುದ್ಧ ವೇದಾಂತ ಪರಿಭಾಷಾ. ವೇದಾಂತದ ಪಾರಿಭಾಷಿಕ ಪದಗಳಿಗೆ ಅರ್ಥವನ್ನ ಹೇಗೆ ಮಾಡಬೇಕು ಅಂತಕ್ಕಂಥದನ್ನ ತಿಳಿಸುವುದಕ್ಕೆ ಹೊರಟಿರ್ತಕ್ಕಂಥ ಪುಸ್ತಕ ಇದು. ಅದರಲ್ಲಿ ನೋಡಿ, ಈ ಸೃಷ್ಟಿ ಕ್ರಮ ಅದನ್ನ ನಿರ್ಧಾರ ಮಾಡಬೇಕಾದದ್ದು, ಮತ್ತೆ ಅದರಲ್ಲಿ ವಿಧಾನ ಇದೆಯಲ್ಲ, ಅದಕ್ಕೂ ಕೂಡ ಅದನ್ನು ಕೂಡ ಸಮರ್ಥನೆ ಮಾಡತಕ್ಕಂಥ ಈ ಎಲ್ಲ ವಿಚಾರಗಳು ಕೂಡ ಏನು ಬೇಕಿಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಯಾತಕ್ಕೆ? ತತ್ರತ ಮೊದಲಿಗೆ ಕ್ರಿಯಾಯಾಮಿ ವ್ಯವಸ್ಥೆ. ಈ ಕ್ರಿಯೆಯಂತೆ, ಕ್ರಿಯೆ ಅಂದ್ರೆ ಏನು? ನಾವು ಯಾವುದೋ ಒಂದು ಕಾರ್ಯದಲ್ಲಿ ಪ್ರವೃತ್ತವಾಗುವಿಕೆ ಅಂತಕ್ಕಂಥ ಒಂದು ಕಾರ್ಯ ಪ್ರವೃತ್ತವಾಗುವಿಕೆ ಅಂದ್ರೆ ಏನು? ಇಲ್ಲಿಂದ ಇನ್ನೆಲ್ಲಿಗೋ ಬೇರೆ ಕಡೆ ಹೋಗ್ಬೇಕು, ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಅದು ಕ್ರಿಯೆ ಅಲ್ವಾ? ಅದರಲ್ಲಿ ಏನಾಗುತ್ತೆ? ವಿಕಲ್ಪ ಆಗುತ್ತೆ. ಏನಂತ ಆಗುತ್ತೆ ವಿಕಲ್ಪ? ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ ಶಕ್ಯತೆ. ಅಂದ್ರೆ ಹೇಳು, ಇವಾಗ ಮೈಸೂರು ದೃಷ್ಟಾಂತ ತಗೊಂಡಿದ್ದೀವಲ್ಲ, ತಗೊಂಡಾಗ ಗಂತುಂ ಅಗಂತುಂ ಅನ್ಯಥಾ ವಾ ಗಂತುಂ ಶಕ್ಯತೆ. ಹೋಗ್ಬೋದು ಅಥವಾ ಹೋಗದೇನೂ ಇರ್ಬೋದು. ಬೇಡ ನಮ್ದು ಯಾಕೋ ಸಿಕ್ಬಿಡ್ಬೋದು. ಅಥವಾ ಕಾರ್ ಮೇಲೆ ಬೇಕಾದ್ರೂ ಹೋಗ್ಬೋದು, ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು, ಇನ್ನೊಂದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಹೇಗೆ ವಿಕಲ್ಪ ಎಲ್ಲ ಸಾಧ್ಯ ಇಲ್ಲಿ. ಆದರೆ ವಸ್ತುನಿ ವಿಕಲ್ಪ ಅಸಂಭವಾತ್. ಆದರೆ ವಸ್ತುವಿನಲ್ಲಿ ಯಾವುದು? ಇವಾಗ ಎದುರುಗಡೆ ಇದೆ ನಮ್ದು, ಇದು ಪುಸ್ತಕ. ಇದು ಯಾವ ಪುಸ್ತಕ? ಇದು ಈ ವಿಶುದ್ಧ ವೇದಾಂತ ಪರಿಭಾಷಾ ಅನ್ನುವ ಪುಸ್ತಕ. ಇದು ಇದರಲ್ಲಿ ಏನಾದರೂ ಕೂಡ ವಿಕಲ್ಪ ಸಾಧ್ಯನಾ? ಇಲ್ಲ ಕಣ್ರಿ. ಇದು ನೋಡಿ, ವಿಶುದ್ಧ ವೇದಾಂತ ಪರಿಭಾಷಾ ಬೇಕಾದರೂ ಆಗ್ಬೋದು, ಸೂತ್ರ ಭಾಷಾ ತತ್ವ ವಿವೇಚನೆ ಅಂತ ಬೇಕಾದ್ರೂ ಆಗ್ಬೋದು. ಮತ್ತೆ ಅಯ್ಯಯ್ಯೋ ಇನ್ನೊಂದು ದೊಡ್ಡ ಪುಸ್ತಕ ಇದೆಯಲ್ಲಪ್ಪ, ವೇದಾಂತ ಪ್ರತ್ಯ, ಅದು ಬೇಕಾದ್ರೂ ಹೀಗಂತ ವಿಕಲ್ಪ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಈ ಪುಸ್ತಕ ಯಾವುದು? ಪರಿಭಾಷೆ ಅಷ್ಟೇ ಕಣ್ರಿ, ಅಷ್ಟೇ, ಇನ್ನೇ ಬೇರೆ ಇಲ್ಲೇ ಇಲ್ಲ. ಹೀಗೆ ವಿಕಲ್ಪ ಹೊಂದೋದಿಲ್ಲ ಇಲ್ಲಿ. ಆಮೇಲೆ ಸೃಷ್ಟಿ ಕ್ರಮಸ್ಯ ಅವಶ್ಯ ನಿರ್ಧಾರಣೀಯತ್ವೇ. ಹೀಗಿರುವುದರಿಂದ ಇನ್ನು ವಸ್ತುವಿನಲ್ಲಿ ವಿಕಲ್ಪ ಆಗೋದಿಲ್ಲ. ಹೀಗಿರುವುದರಿಂದ ಸೃಷ್ಟಿ ಕ್ರಮಕ್ಕೆ ಅವಶ್ಯ ನಿರ್ಧಾರಣೀಯತೆ. ಈ ಸೃಷ್ಟಿ ಕ್ರಮ ಇದೆಯಲ್ಲ, ಇದನ್ನ ಹೀಗೆ ಎಂಬುದಾಗಿ ನಿರ್ಧಾರಣೆ ಮಾಡುವಲ್ಲಿ
ನಿರ್ಧಾರಣೆ ಮಾಡುವಲ್ಲಿ ನಾವೇನ್ ಮಾಡಿದ್ದೇವೆ? ಕಾವ್ಯ ಹೇಳ್ತಕ್ಕಂಥ ಮಾತಿದೆ. ನಾವೇನ್ ಮಾಡಿದ್ದೇವೆ? ತೈತ್ತಿರೀಯ ಭಾಷ್ಯಾರ್ಥ ವಿಮರ್ಶಿನ್ಯಾಂ ವಿಸ್ತೀರ್ಣ ತರಂ ಮೀಮಾಂಸಿತ್ವ. ನಾವು ಇದನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದೇವೆ. ಎಲ್ಲಿ? ತೈತ್ತಿರೀಯ ಭಾಷ್ಯಾರ್ಥ ವಿವೇಚನಿ ಎನ್ನುವ ವಿಮರ್ಶನಿ ಎನ್ನುವ ಗ್ರಂಥದಲ್ಲಿ ನಾವು ಇದನ್ನು ವಿಸ್ತಾರವಾಗಿ ವಿವೇಚನೆ ಮಾಡಿದ್ದೇವೆ. ನಂತರ ಏನಾಗಿದೆ? ಮುಂಡಕೋಪನಿಷದನ್ ದೇವ ಆಶ್ರಿತ್ಯ, ಮುಂಡಕೋಪನಿಷತ್ತನ್ನು ಆಶ್ರಯಿಸಿ ಸರ್ವೇಷಾಂ ಸೃಷ್ಟಿವಾಕ್ಯಾನಾಂ ಏಕವಾಕ್ಯತಾ ಸಂಪಾದಿತ. ಅಂದ್ರೆ ಆ ಮುಂಡಕೋಪನಿಷತ್ತಲ್ಲಿರತಕ್ಕಂತಹ ವಿಷಯಗಳನ್ನೂ ಕೂಡ ಕ್ರೋಢೀಕರಿಸಿ ಅದನ್ನು ತೆಗೆದುಕೊಂಡು ಏನ್ ಮಾಡಿದ್ದೇವೆ? ಈ ಸೃಷ್ಟಿ ವಾಕ್ಯಗಳಲ್ಲಿ ಯಾವ ವಿಧಾನವೂ ಇಲ್ಲ, ಏಕವಾಕ್ಯತೆ ಇದೆ ಎಂಬುದನ್ನ ನಾವು ಸಾಧಿಸಿ ತೋರಿಸಿಕೊಟ್ಟಿದ್ದೇವೆ. ಅಲ್ಲಿ ಆ ಪುಸ್ತಕದಲ್ಲಿ ತತ್ರತ್ಯೋ ನಿರ್ಣಯ ಏವ ಅತ್ರ ಸಂಕ್ಷೇಪೇಣ ಅಭಿಧೀಯತೆ ಪ್ರಸಕ್ತಾನುಪ್ರಸಕ್ತಂಚ ಕಿಂಚಿತ್. ಈಗ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ? ಅಷ್ಟೊಂದೆಲ್ಲ ವಿಸ್ತಾರವಾಗಿ ಮಾಡೋದೇನು ಬೇಕಿಲ್ಲ. ಆದರೂ ಕೂಡ ಏನು ಅಲ್ಲಿ ನಾವು ಏನನ್ನ ನಿರ್ಣಯಿಸಿದ್ದೇವೆ, ಯಾವುದನ್ನು ನಿರ್ಣಯ ಮಾಡಿದ್ದೇವೆ ಎನ್ನುವುದನ್ನ ಸಂಕ್ಷೇಪವಾಗಿ ಇಲ್ಲಿ ನಾವು ಮುಂದೆ ಹೇಳುತ್ತೇವೆ. ಅಂದ್ರೆ ಬಹಳ ಸಂಕ್ಷೇಪವಾಗಿ ಒಂದೇ ಒಂದು ಪ್ಯಾರಾದಲ್ಲಿ ಹೇಳ್ಬಿಡ್ತಾರೆ ಅಷ್ಟೆ. ಬಹಳ ಸಂಕ್ಷೇಪ, ಬಹಳ ಮುಖ್ಯವಾದ ಭಾಗ ನೋಡಿ. ಇದನ್ನು ನೋಡಿಕೊಂಡ್ರೆ ಸ್ವಲ್ಪ ಓಹೋ ತೈತ್ತಿರೀಯ ಭಾಷ್ಯಾರ್ಥ ವಿಮರ್ಶನೆಯಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಮುಂದಿನ ಭಾಗದಲ್ಲಿ. ಮತ್ತು ಏನು ಅದರಲ್ಲಿ ಆ ಸಂಕ್ಷೇಪದಿಂದ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಮತ್ತೆ ಇನ್ನೂ ಒಂದು ವಿಚಾರ ಏನು ಅಂದ್ರೆ ಪ್ರಸಕ್ತ ಅನುಪ್ರಸಕ್ತಂಚ ಕಿಂಚಿತ್. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸಕ್ತವಾದದ್ದು ಯಾವುದಿದೆ ಮತ್ತೆ ಪ್ರಸಕ್ತವಲ್ಲದ್ದು ಯಾವುದಿದೆ. ಪ್ರಸಕ್ತವಲ್ಲದ್ದನ್ನ ನೋಡಿ, ಇದು ಪ್ರಸಕ್ತವಲ್ಲ, ಬಿಡಬೇಕು ಅಂತ ಹೇಳಿದ್ದೇವೆ. ಪ್ರಸಕ್ತವಾದದ್ದನ್ನ ನೋಡಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದೇವೆ. ಎಲ್ಲಿ? ಅಲ್ಲಿ. ಅದನ್ನ ಇಲ್ಲಿಯೂ ಕೂಡ ಸಂಕ್ಷೇಪವಾಗಿ ನಾವು ಹೇಳುತ್ತೇವೆ. ಸಂಕ್ಷೇಪವಾಗಿ ಒಂದೇ ಒಂದು ಪುಟದಲ್ಲಿ ಅಷ್ಟೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.